ನೋಡ್ರಿ ಗೌಡ್ರೆ, ಎಂದೂ ನೀವು ಬರ್ಲಾರ್ದವ್ರು ಎಂದೂ ಕೇಳಲಾರ್ದವ್ರು ಇವತ್ತು ಕೇಳಿರಿ. ಅದು 10 ಲಕ್ಷ ರೂಪಾಯಿ ಬೇಕಂತ ಕೇಳ್ತಾ ಇದೀರಿ. ಎದಕ್ ನಿಮಗೆ ಅಷ್ಟೊಂದು ರೊಕ್ಕರ ಎದಕ್ ಬೇಕಾಗಿತಿ? ಎದಕ್ಕಂದ್ರೆ ಒಂದ್ ಸ್ವಲ್ಪ ಮಗಳ ಮದ್ವಿ ಮಾಡ್ಬೇಕ್ರಿ. ಅದ ಮೇನ್ ಕಾರಣಕ್ಕೆ ಮಗಳ ಮದ್ವಿ ಮಾಡ್ಬೇಕು. ದೊಡ್ಡ ಸಂಬಂಧದ ಕಡೆ ಕೈ ಹಾಕಿಬಿಟ್ಟೇನಿ. ಮಗಳು ಚಂದ ಇರ್ಲಿ ಅಂತೇಳಿ. ಈಗ ನಾವಂತರೂ ಒದ್ದಾಡಿದ್ದಾತ ಜೀವನ ಪರ್ಯಂತ. ಅದಕ್ಕೆ ನನ್ನ ಮಗಳು ಚಂದ ಇರ್ಲಿ ಅಂತೇಳಿ ದೊಡ್ಡ ಸಂಬಂಧಕ್ಕೆ ಕೈ ಹಾಕೀನಿ. ಮತ್ತೆ ದೊಡ್ಡ ಸಂಬಂಧ ಅಂದ್ರೆ ಒಂದ್ ಚೂರರ ನಮ್ಮ ಕೈಲಾದ ಮಟ್ಟಿಗೆ ಒಂದು ಮದ್ವಿ ಅಂತ ಮಾಡಿ ಕೊಡ್ಬೇಕಲ್ರಿ. ಹಂಗಾಗಿ ಕೇಳ್ತಾ ಇದೀನಿ ನೋಡ್ರಿ. ಅದಕ್ಕ ಸರಿ, ಈಗ 10 ಲಕ್ಷ ರೂಪಾಯಿ ಹೆಂಗ ಸುಮ್ಮನೆ ಕೊಡಕಾಕತಿ? ಏನಾರ ಒಂದು ಶ್ಯೂರಿಟಿ ನನ್ನ ಮನಿನ ರೀ. ನನ್ನ ಮನಿ ಪತ್ರ ಒತ್ತಿಡ್ತೀನಿ. ಆಮ್ಯಾಗ ನನ್ನ ಹೊಲದ ಪತ್ರ ಒತ್ತಿಡ್ತೀನಿ. ಇವೆರಡರ ಮ್ಯಾಗೂ ನನಗೆ 10 ಲಕ್ಷ ರೂಪಾಯಿ ಬೇಕು. ನಾನು ರೊಕ್ಕ ಕೊಟ್ಟಿನಿ, ಬಿಡಿಸ್ಕೊಂತೀನಿ. ಏನಂತೀರಿ? ಈಗ ಬ್ಯಾಂಕ್ನಾಗ ಅಲ್ಲೇ ಇಲ್ಲೇ ಲೋನ್ ತಗ್ಸಕ್ ಹೋದ್ರೆ ಸುಮಾರು ಕೇಳ್ತಾರ್ರಿ. ಆಮೇಲೆ ಇವಾಗ ಎಷ್ಟು ಲೋನ್ ಕೊಡ್ತಾರ? ಅದಕ್ಕೆ ಏನಾಗ್ಬಿಟ್ಟೈತಿ ಅಂದ್ರೆ, ಲೋನ್ ತಗ್ಸಕ್ ಹೋದ್ರೆ ಭಾಳ 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 ಆ ಸರ್ಟಿಫಿಕೇಟ್ ತೊಗೊಂಬರ್ರಿ, ಈ ಕಾಗದ ಪತ್ರ ತೊಗೊಂಬರ್ರಿ, ಓಡಾಡಿಸ್ತಾರ. ಆಮೇಲೆ ನನಗೆ ಬ್ಯಾಂಕಿನ ಮಾಹಿತಿ ಅಷ್ಟು ಇಲ್ಲೂ ಇಲ್ಲ. ಆಮೇಲೆ ಈ ಹೊಲದ ಮ್ಯಾಗ ಲೋನ್ ತಗ್ಸಕ ಹೊಲದ ಮ್ಯಾಗೂ ಅಷ್ಟು ಆಗಲ್ಲ. ಹಂಗಾಗಿ ಒಂದು ಸ್ವಲ್ಪ ಬೇಕಾಗಿರೋದು ಈಗ ಒಂದು 10 ಲಕ್ಷ ರೂಪಾಯಿ ಕೊಟ್ರೆ ಆದಷ್ಟು ಬೇಗ ನಿಮ್ಗೆ ಕೊಟ್ಟು ಮುಟ್ಟಿಸ್ತೇನೆ ನಾನು. ಸರಿ, 10 ಲಕ್ಷ ರೂಪಾಯಿ ಈಗ ನನ್ನ ಕಡೆನೂ ಒಮ್ಮೆ ಇಲ್ಲ. ಯಾಕಂದ್ರೆ ನಾನು ನಿಮ್ಗೆ ಗೊತ್ತೈತಲ್ಲ, ನಾವು ನಿಮ್ಮಂಗೆ ದುಡ್ಡು ತಿನ್ನೋರು, ನಾವು ನಿಮ್ಮಂಗೆ ಇದು ಮಾಡೋರು ಅಷ್ಟೇ. ನನಗೊಂದು 2 ದಿನ ಟೈಮ್ ಕೊಡ್ರಿ. ಒಂಚೂರು ನಂದು ಯಾವ್ದು ರೊಕ್ಕ ಬರ್ಬೋದು ಬಂತಂದ್ರೆ ಅದನ್ನ ನಾನು ನಿಮ್ಗೆ ತಂದು ಕೊಡ್ತೇನಂತ. ಬಡ್ಡಿ ಮಾತ್ರ ನೀವು ತಪ್ಪಿಸ್ಬಾರ್ದು. ಬಡ್ಡಿ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಎಷ್ಟಾಕೈತ್ರಿ ಬಡ್ಡಿ? ಎಷ್ಟಾಕೈತಿ ಅಂದ್ರೆ, ಬಡ್ಡಿ ಎಲ್ಲರಿಗೂ ನಾನು ಹೊರಗೆ ಭಾಳ ಮಂದಿಗೆ 8% 10% ಕೊಡ್ತೀನಿ. ನೀವು ನಮ್ಮೂರನವ್ರು ಅಂತೇಳಿ ನಿಮ್ಗೆ 5% ಕೊಡ್ತೀನಿ. ಅಲ್ಲ, ನನಗೇನು ತಿಂಗಳ ಪಗಾರ ಬರ್ತೈತೇನ್ರಿ? 5% ಬಡ್ಡಿ ನಾನು ತಿಂಗಳ ಕೊಡ್ಬೇಕು ಅಂದರೆ ಏನು ಮಾಡೋದು? ಆಗಲ್ಲ. 5% ಆಗಲ್ಲ ಅನಿಸ್ತತಿ. ಮತ್ತು ಈಗ ಏನು ಮಾಡ್ತೀರಿ? ಮತ್ತು ಬಡ್ಡಿ ಇಲ್ದ ಹೆಂಗೆ ಕೊಡಕ್ಕಾಕತ್ರಿ? ನಾ ಹೇಳೋದಾದ್ರೆ ಗೌಡ್ರೆ, ತಪ್ಪು ತಿಳ್ಕೊಬೇಡ್ರಿ. ನಿಮಗೆ 2 ಎಕರೆ ಹೊಲ ಇರೋದು, 1 ಎಕರೆ ಮಾರ್ಬಿಡ್ರಿ. ಏನಂತೀರಿ? ಹೌದಾ? ನಾನು ಮನ್ಯಾಗಿದ್ರ ಬಗ್ಗೆ ಒಂಚೂರು ಮಾತಾಡಿ ನಿಮಗೆ ಹೇಳ್ತೇನೆ ತಡ್ರಿ. ಆಯ್ತು, ಮನ್ಯಾಗ ಮಾತಾಡ್ಕೊರಿ. ಶಾಂತಕ್ಕದು ಏನು ಹೇಳ್ತಾರೆ ಕೇಳ್ಕೊರಿ. ಕೇಳ್ಕೊಂಡು ಆಮ್ಯಾಗ ನೀವು ವಿಚಾರ ಮಾಡ್ರಿ. ಆಯ್ತು ಅವ್ರಿ. ನಂಗಾರ ಒಂಚೂರು ನನ್ನ ಹೆಂಡತಿ ನಮ್ಮ ಕಡೆ ಅದು ಮಾತಾಡಿ ಆಮೇಲೆ ನಿಮ್ಗೆ ವಿಷಯ ಮುಟ್ಟಿಸ್ತೇನಂತ. ಹಂಗೇನಾರ ಮಾರುದಾತಂದ್ರೆ ನಿಮ್ಗೆ ಬಂದು ಫಸ್ಟ್ ಹೇಳ್ತೇನೆ. ಆಯ್ತು ತಗೋರಿ. ಗಿರ್ಜಿ ಹೆಂಗೈತಲೇ ನಂದು? ಹೆಂಗೈತೆ ನೋಡಿ ಕೂದ್ಲಾ? ಸಿಲ್ಕ್ ಇದ್ದಂಗಿಲ್ಲ. ಹೂನವ್ವ, ನಿನ್ನ ಕೂದ್ಲಾನು ಸಿಲ್ಕ್ ಇದ್ದಂಗೈತಿ. ನೀನು ಸಿಲ್ಕ್ ಸ್ಮಿತಾ ಆಗಿ. ಏನ್ಲೇ ಇದು? ನಿನ್ನ ಕೂದಲ ಹುಟ್ಟು ಇತ್ತು ನಾ ಬಡ ಬಾಲ. ನೀ ಅಲ್ಲೇ ಬಾಲ ಬ್ಯಾಟ್ ಅನ್ಕೊಂತ ಕೂದ್ಲ ಮನ್ ತಗೊಂಡೇನಿ ಈಗ. ಗಿರ್ಜಿ, ಇದು ನಾಳೆ ದೀಪಾವಳಿಗೆ ಹಾಕ್ಕೊಂಡು ಉದ್ದಾಗ ಜಡಿ ಹಾಕ್ಕೊಂಡು ಹೋಗ್ಕೋಬೇಕಂತೇಳಿ. ನನ್ನ ಕೂದ್ಲನ ಉದ್ದು ಬರೋದಿಲ್ಲ. ಏನು ಮಾಡ್ಬೇಕು? ಇವ್ರು ಅದಾರಲ್ಲೇ ಆಫ್ರಿಕಾದವರು ಬಂದಿರ್ತಾರೆ ನೋಡು. ಅವ್ರ ಕೂದ್ಲು ಹಿಂಗೆ ದುಂಡಗಾಯಿ ಅಷ್ಟೇ ಇರ್ತಾವ, ಉದ್ದನ ಬರೋದಿಲ್ಲ. ಸೇಮ್ ನಿನ್ಗೂ ಹಂಗದ ನೋಡ್ಲಿ. ಯವ್ವಾ, ಏನು ಮಾಡ್ಬೇಕು? ನನ್ನ ಹಣೆ ಬಾರ. ನಮ್ಮ ಮನೆ ಅಂತಿಲ್ಲ, ನಾ ಸಣ್ಣಕ್ಕಿದ್ದಾಗ ಆಫ್ರಿಕಾದವ್ರು ಬಂದು ಶೇಟ್ಲಾಗಿದ್ರಂತೆ. ಅವಾಗ ಅವ್ರು ಬಂದು ನಿಮ್ಮ ಮನೆ ಅಂತಿಲ್ಲ ಉಳ್ಕೊಂಡ್ರೆ ನಿನ್ನ ಕೂದ್ಲಾಕ ಹಿಂಗದಾವ್ಲೇ? ಅಯ್ಯೋ, ನನಗೂ ಅದ ಗೊತ್ತಿಲ್ಲ ಹಿಂಗೆ ಯಾಕದಾವ ಅಂತೇಳಿ. ಏನು ನಾನು ಅವ್ರ ಮಗಳ ಇರ್ಬೇಕು. ನಮ್ಮ ಅಪ್ಪ ದತ್ತಕ್ಕೆ ತೊಗೊಂಡ ನಂಗೆ ಅದೇನು ನಾನು. ಅವ್ರು ಕರಗಿರ್ತಾರಲ್ಲೇ, ನೀ ಬೆಳಗದಿ ಅದು ಬಿಡು ಹೋಗ್ಲಿ. ಈಗ ಒಟ್ಟು ದೀಪಾವಳಿಗೆ ಈಗ ಹಾಕೊಂಡು ನಿಂದ್ರಕ್ಕೆ ನೀನು ಬಿಡ್ಲೆ ಇರ ಕೂದ್ಲನ ಒಟ್ಟು ಎಣ್ಣೆ ಹಚ್ಚಿ ಚಂದಾಗಿ ಹತ್ತಿ ಕಿಡ್ದು ಬಾಚಿ ಒಂದು ತಲೆ ಮ್ಯಾಗ ಒಂದು ಸಣ್ಣದೊಂದು ಜುಟ್ಟು ಹಾಕೊಂಡ್ಬಿಡು. ಸಣ್ಣ ಕೂಸ್ಕಣ ಕಾಂತಿ. ಹೊಟ್ಟೆ ಹಿಡಿಬಿಟ್ಟು ನಿನಗೆ ನನ್ನ ಕೂದ್ಲು ಇಷ್ಟು ಚಂದದಾವಲ್ಲ ಅಂತೇಳಿ. ಕಂಡ ಕೂದ್ಲ ತಗೊಂಡು ತಲೆ ಮ್ಯಾಗ ಹಾಕೊಂಡೆ ಹಾರಾಡ್ತೀನಿ ನೀನು. ಇನ್ನಿನ್ವ ಕೂದ್ಲಾದ್ರೆ ಅಷ್ಟು ಹಾರಾಡಕ್ಕಿಲ್ಲ. ನನ್ನ ಕೂದ್ಲೋಡ್ಲೆ ಇಲ್ಲೇ ಕುಂತ್ರ ಕುಂಡಿ ಮಠ ಬಂದಾವ. ಅಷ್ಟು ಚಂದದ ನನ್ನ ಕೂದ್ಲ. ನಂಗೆ ಯಾರ್ದು ಈಗ ಬೇಡ ಪಗ್ ಬೇಡ. ಹೌದು ನೋಡ್ಲೆ ಗಿರ್ಜಿ, ವಾ ಎಷ್ಟು ಚಂದದವಲ್ಲೇ ನಿನ್ನ ಕೂದ್ಲ. ವಾ, ನಿನ್ನ ಕಣ್ಣ ಮೊಳಮುರಿಲ್ವಾ? ಕಣ್ಣು ಬಿಡಬೇಡಲೆ ನನ್ನ ಕೂದ್ಲ ನೋಡ್ಬೇಡವಾ ನೀನು. ಗಿರ್ಜಂದೋಕ ಕಾಮ್ಗೆ ಆತು. ಎಲ್ಲಿ ಕೆಲಸ ಇನ್ನೂ ಅರಿವು ನೋಡಿಲ್ಲ, ಒಂದಿಷ್ಟು ಅದಾವ. ಈಗ ಅಷ್ಟು ಬಾಂಡೆ ತಿಕ್ಕಿ ಬುಟ್ಟಿ ಒಳಗಿಟ್ಟು ಬಂದು ಕುಂತೆ ನೀವಿಬ್ರು ಬಂದ್ರಿ. ಅವ ಏನ್ಲ? ಅಯ್ಯ, ಪಟಾಕಿ ಬೇಕಂದ್ರೆ ನನಗೆ ಕೇಳ್ತಿಲ್ಲ, ನಿಮ್ಮ ಅಪ್ಪ ಹೋಗಿ ಹೇಳು. ಅಪ್ಪಗೆ ಹೇಳಿದೆ, ಅಪ್ಪ ನನ್ನ ಕಡೆ ಹೋಗಿಲ್ಲ, ನಾನು ಕೇಳಬೇಡ ಅಂದ. ಆತ್ ಬಿಡಪ್ಪ. ನಾನು ಆಮ್ಯಾಗ ಸಂಜೆ ಮುಂದೆ ಒಂದು ಶಟರ್ ಕಡೆ ಹೋಗಿ ಏನು 10 ರೂಪಾಯಿ ಕೊಟ್ಟು 10 ಯಾಕೆ 10 ರೂಪಾಯಿ ಕೊಟ್ಟು ಕೇಪಿನ ಡಬ್ಬಿ ತಂದು ಕೊಡ್ತೀನಿ. ಪಟಾಕಿ, ರೀಲ್ ಪಟಾಕಿ. ಒಂದೊಂದು ಪಟಾಕಿ ಇಟ್ಟು ಕಲ್ಲ ಕುಟ್ಕೊಂತ ಕುಂದ್ರಿ. ಹಿಂಗೆ ಎಷ್ಟೊತ್ತನ ಆದ್ರೂ ಖಾಲಿನ ಆಗೋದಲ್ಲ ದೌಡಿ. ಎಲ್ಲರೂ ಪಟಾಕಿ ಹರಿಸಿ ಮುಗಿದ್ರು ನಿಂದು ಖಾಲಿ ಆಗೋದಲ್ಲ. ನಂಗೆ ಲಕ್ಷ್ಮಿ ಪಟಾಕಿ ಬೇಕು, ಆಟಮ್ ಬಾಂಬ್ ಬೇಕು, ನಂಗೆ ರಾಕೆಟ್ ಬೇಕು, ಭೂಚಕ್ರ ಬೇಕು, ನಂಗೆ ಕುಡಿಕೆ ಬೇಕು, ನಂಗೆ ಹನುಮಪ್ಪನ ಬಾಲ್ ಬೇಕು, ಚುಚ್ಚುರು ಬತ್ತಿ ಬೇಕು, ನಂಗೆ ದೊಡ್ಡ ಪಟಾಕಿ ಬೇಕು. ಹಂಗೆ ಡಮ್ 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 ಅನ್ಬೇಕು. ಇವನ್ನೆಲ್ಲ ಎಲ್ಲಿ ಹಾರಿಸ್ತೀಯ? ಹೋಗಿ ನಿಮ್ಮ ಅಪ್ಪನ ಕೇಳೋಗು. ಒಂದು ಲಕ್ಷ್ಮಿ ಪಟಾಕಿ ಹಚ್ಚಿ ನಿಮ್ಮ ಅಪ್ಪನ ಬುಡದಾಗಿಟ್ಟು ಡಮ್ ಅನಸು. ನಾ ಏನು ಮಾಡಕ್ ಹೋಗ್ಲಿ? ನನ್ನ ಕಡೆ ರೊಕ್ಕಿಲ್ಲಪ್ಪ, ನೀ ನಾನು ಕೇಳಕ್ ಹೋಗ್ಬೇಡ ನೋಡು. ತಲೆ ಹಿಡ್ಸಾಕತ್ತ ಬರೋ ರೊಕ್ಕೆಲ್ಲ ಬಡ್ಡಿ ಕಟ್ಟಾಕ, ಸಾಲ ಕಟ್ಟಾಕ, ಸಂಘ ಕಟ್ಟಾಕ, ಅದಕ್ಕೆ ಸರಿ ಹೊಂಟತಿ. ಹಬ್ಬಕ್ಕೆ ಒಂದು ಕಮ್ಮನ್ ಶೀರ್ ಬೆಟ್ಟಾಗಿಲ್ಲ. ನೀನೊಂದ ತಗ ಪಟಾಕಿ ಕೊಡ್ಸಂತ. ಸುಮ್ಮನಿರು, ಪಟಾಕಿ ಹಚ್ಚಬಾರ್ದು.
ಹಚ್ಬಾರ್ದು ಏನ ಯಾರದು ಹೇಳಿದ್ದು ಪಟಾಕಿ ಹಚ್ಬಾರ್ದು ಅಂತೇಳಿ ಎಲ್ಲ ನೆಟ್ಟಗೆ ನಡೀತಿರ್ತಾವ ನಮ್ಮೂ ಆದ್ರೆ ಇಂಥವು ಮಾಡ್ತೀರಾ ನೀವು ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಪಟಾಕಿ ಬೇಕಷ್ಟೇ ಪಟಾಕಿ ಕೊಡ್ಸೋ ಮಟ್ಟ ನಾವು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಏನು ಮಾಡಂಗಿಲ್ಲ ಅಪ್ಪ ಬಂದಿದ್ದು ನಂಗೆ ಪಟಾಕಿ ಬೇಕು 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 ನಾಳೆ ಕರ್ಕೊಂಡೋಗಿ ಕೊಡಿಸ್ಬೇಕು ನಂಗೆ ಪಟಾಕಿ ಇಲ್ಲ ಅಂದ್ರೆ ನಾ ಮಾತ್ರ ಇಲ್ಲಡಿಲ್ಲ ನಾವು ಊಟ ಮಾಡಂಗಿಲ್ಲ ನಾನು ಏ ಚಿಗವ ಕೊಡ್ಸ ನಮ್ಮ ಅಪ್ಪನು ಕೊಡ್ಸ್ಯಾನ ನಂಗೆ ಜಗ್ಗಷ್ಟು ಲಕ್ಷ್ಮಿ ಪಟಾಕಿ ಆಟಂ ಬಾಂಬ್ ಎಲ್ಲ ಹನುಮಪ್ಪನ ಬಾಲ ಸುರ್ಸುರ್ ಬತ್ತಿ ಇದು ರಾಕೆಟ್ ಎಲ್ಲ ಕೊಡ್ಸೈತೆ ಅಪ್ಪಾಜಿ ಗೊತ್ತನ ನಮ್ಮ ಅಪ್ಪನು ಈಗೆಲ್ಲ ನೋಡಿ ತೋರಿಸಿದೆ ಅವನಿಗೆ ನಾಳಿಂದ ಆರ್ಸಕ್ಕೆ ಶುರು ಮಾಡ್ತೀನಿ ನಾನು ಅದಕ್ಕೆ ಅವನಿಗೂ ಬೇಕನ್ಸೈತಿ ಕೊಡಿಸ್ರಿ ನಿಮ್ಮಂತಾರ ಒಂದು ಇಬ್ಬರು ಸಾಕಪ್ಪ ಅಲ್ಲ ಅವನ್ನೆಲ್ಲ ಎದಕ್ಲಾ ತೋರ್ಸಕ್ಕೆ ಹೋಗಿದ್ದಿ ಬಗ್ಗಾಕ ಇದು ನಮ್ಮ ನಾಯಿ ನಿಂತತ್ ನೋಡಿ ಗಂಟು ಬಿದ್ದೈತಿ ತಗ ನೋಡ ನಿಮ್ಮ ಅಪ್ಪ ಬರ್ತಾನೆ ಚೇಂಜ್ಕ ಅದೇನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಕೇಳಿ ಹನುಮಪ್ಪನ ಬಾಲನಾರ ತಗೋ ಇನ್ನೊಂದು ಬಾಲನಾರ ತಗೋ ನನಗೆ ಏನು ಆಗ್ಬೇಕಾಗಿಲ್ಲಪ್ಪ ಏನು ಲಕ್ಷ್ಮಿ ಪಟಾಕಿನಾರ ತಗೋ ಇನ್ನೊಂದು ಪಟಾಕಿನಾರ ತಗೋ ನಾನು ಕೇಳ್ಬೇಡ ಬರಲ್ಲ ಅಪ್ಪ ಬರಲ್ಲ ಅಪ್ಪನೇ ಕೇಳ್ತೀನಿ ನಂಗೆ ಹೊಸ ವರ್ಷಕ್ಕೆ ದೀಪಾವಳಿ ನನಗೆ ಅಂಗಿನೂ ಕೊಡಿಸಿಲ್ಲ ಎಲ್ಲರೂ ಚಂದ ಚಂದನ ಅಂಗಿ ಹಾಕೋತಾರೆ ನಂಗೆ ಅಂಗಿನೂ ಕೊಡಿಸಿಲ್ಲ ಅಲ್ಲ ನಿನಗೆ ಹಂಗೆ ಅನ್ನಕ್ಕೆ ನಾ ಸೀರೆ ತಗೊಂಡೇನ ನಾನು ಸೀರೆ ತಗೊಂಡಿಲ್ಲ ನಿಮ್ಮ ಅಪ್ಪ ಅರ್ಬಿ ತಗೊಂಡ ನಾನು ಇಲ್ಲ ಪಾಪ ನಮ್ಮಿಬ್ರಿಗೆ ಕೊಡಿಸೇ ಇನ್ನೂ ತಾನ ಹಂಗೆ ಇರ್ತೈತಿ ಅಂಥದ್ದು ನಿಮ್ಮ ಅಪ್ಪಗೂ ಇಲ್ಲ ನನಗೂ ಇಲ್ಲ ನಿನಗೂ ಇಲ್ಲ ಈ ಸಲ ಆದರೂ ನಿನಗೊಂದು ಅಂಗಿ ತರಬೇಕಿತ್ತು ರೊಕ್ಕದ ಈ ಸಲ ಭಾಳ ತೊಂದರೆ ಆಗಿತ್ತಪ್ಪ ಹಾಗಾಗಿ ತರಲಿಲ್ಲ ಆಯಿತು ನಾಳೆ ಬೆಳಗ್ಗೆ ನಿಂಗೊಂದು ಅಂಗಿ ಕರ್ಕೊಂಡೋಗಿ ಕೊಡಿಸ್ಕೊಂಬರ್ತೇನತ್ತ ನನಗೆ ಅಂಗಿಕ್ಕಿಂತ ನನಗೆ ಪಟಾಕಿ ಬೇಕಾಗಿತ್ತೆ ಅಲ್ಲೆಲ್ಲ ಗಿರ್ಜಿ ನಮ್ಮ ದೊಡ್ಡವ್ರಿಗೂ 108 ಕಷ್ಟ ಇದ್ದಿದ್ದ ಆ ಹುಡುಗರು ಸರಿ ಸಮ ಅವಕ್ಕೊಂದು ಅಂಗಿ ಒಂದು ಈಟ್ ಪಟಾಕಿ ಗಿಟಾಕಿ ಏನಾರ ಕೊಡಿಸ್ಬಾರ್ದನ್ಲೆ ಪಾಪ ಕೊಡಿಸ್ಬಿಡ್ರಿ ಹೋಲೆತ್ತಾಗ ಅಲ್ಲ ಜಯಕ್ಕ ನನಗೇನು ನನ್ನ ಮಗ್ಗ ಚಂದನ ಅಂಗಿ ಹಾಕಿ ನೋಡ್ಬೇಕು ಅಂತ ಎಲ್ಲ ತಾಯಿಗಳಿಗೆ ಆಸೆ ಇರಂಗಿಲ್ಲನ ಜಯಕ್ಕ ನನಗೂ ಆಯ್ತವ ಆದ್ರೆ ಏನು ಮಾಡಲಿ ಹೇಳು ನಂದು ಮೊನ್ನೆ ಸುಮ್ಮನೆ ಅದೇನೋ ಅಂತಾರಲ್ಲ ತಿನ್ನಾಕ ಬೇಡ ಉಣ್ಣಾಕ ಬೇಡ ನಂಗೆ ದವಾಖಾನಿಗೆ 2 ಲಕ್ಷ ರೂಪಾಯಿ ಅದ್ರ ಮ್ಯಾಗ ಮತ್ತು ನಮ್ಮ ಕೈಯಾಗಿದ್ದು ಚಿಲ್ಲರ್ ಕಾಸು 2-2.5 ಲಕ್ಷ ರೂಪಾಯಿ ಬರೇ ದವಾಖಾನಿಗೆ ಹೋತು ಹಾರ್ಟ್ ಆಪ್ರೇಷನ್ ಅಂತೇಳಿ ಅಲ್ಲ ಇನ್ನೂ ಹೆಚ್ಚಿಗೆ ಹಾಕಿತ್ತದ ಅದೆಂಥದ ಆಯುಷ್ಮಾನ್ ಕಾರ್ಡು ಅವೇನೇನೋ ಇದ್ದಿದ್ದಕ್ಕೆ ಆದಷ್ಟು ನಂಗೆ ಒಂಚೂರು ಕಡಿಮೆ ಆಯ್ತು ಇಷ್ಟು ರೊಕ್ಕ ಸಾಲ ಕಟ್ತಾ ಇದೀನಿ ಸಂಘದ ಕಟ್ತಾ ಇದೀನಿ ಮನಿದೆಲ್ಲ ನೋಡ್ಕೊಳಕತ್ತೀವಿ ಇದ್ರೊಳಗೆ ಇವನು ಯಾವಾಗ ಮಾಡೋಣ ಹೇಳಿ ನಾ ನೋಡೋಣ ಆದರೂ ಏನಾಗಲ್ಲ ಒಂದಿಟ್ಟು ಅದ್ರಾಗ ಪಡು ಮಾಡ್ಕೊಂಡು ಕೊಡ್ಸೋದವ ನನ್ನ ಕಡೆ ಏನು ರೊಕ್ಕ ಐತೇನ ಆದರೂ ಸಾಲ ಮಾಡಿದ್ರೆ ಈಗ ತೊಗೊಂಡಿಲ್ಲ ಈಗ ಸಾಲ ಮಾಡಿ ಆದ್ರೂ ವಿಗ್ಗ ಕೊರಿ ಅದಲ್ಲ ಗೋಳು ಪರದಾಟ ಸಾಕಿನ್ನು ವಿಗ್ಗ ಕೊಳ್ಕಲಿಯ ಬಿಕನಾಸಿ ಕೂದ್ಲಿಗೆ ಯಾಕ ಚೌಕಾಸಿ ವಿಗ್ಗ ಕೊಂಡ ಚಂದ ಕಾಣ ಭಾರಿ ದೊಡ್ಡ ಕಡೆನ ಆತಂತಲ್ಲ ಸಂಬಂಧ ಶಾಂತಕ್ಕನ ಮಗಳದು ಚಲೋ ಅಥವಾ ಸಂಬಂಧ ದೊಡ್ಡ ಕಡೆನೇ ಆಗೈತಿ ನಮ್ಮ ಲಕ್ಷ್ಮಿ ಲಗ್ನ ಅಲ್ಲಂದ್ರೆ ಆರಾಮಿರ್ತಾವ ನೋಡು ಹೌದು ಗಿರ್ಜಕ್ಕ ನಾನು ಅಲ್ಲೇ ಗಿರ್ಜೆ ಬಾಂಡೆ ಇಡ್ತಿದ್ನಲ್ಲ ನಿಮ್ಮ ಹಿತ್ತಲಾಗ ಅವತ್ತೊಂದಿನ ಎಂತ ಸ್ವಚ್ಛ ತಿಕ್ತವ ಯಾದ ಏನಪ್ಪ ದೇವ್ ಇರ್ಬೇಕ ಏನ ನಾನಂಗಾರ ಬಂದು ನಿಮ್ಮ ಹಿತ್ತಲಾಗ ಇಟ್ಟೇನಿ ಬಾಂಡೆನ ತಿಕ್ಕುವಲ್ತಲ್ಲದು ಅಲ್ಲ ಆಡ್ಬಿಟ್ಟು ಹೇಳು ನನ್ನ ಗಂಡ ಅದು ತಿಕ್ಕಿದ್ದು ಗೊತ್ತನ ಅವತ್ತ ನಾ ಸಿಟ್ಟಾಗಿದ್ನಲ್ಲ ಅದಕ್ಕೆ ಬಾಂಡೆ ತಿಕ್ಕಂತಡಿ ನಾನು ನಿಂತಿದ್ದು ಅಂದ್ರೆ ಸಮಾಧಾನ ಕಳನ್ ತಿಕ್ಕಾನ ಪಾಪ ನನ್ನ ಬಾಂಡೆ ಅನ್ಕೊಂಡು ನಿನ್ನ ಬಾಂಡೆ ತಿಕ್ಕಿಟತಿ ಎಂತ ಪುಣಿವಂತೆ ಗಿರ್ಜಿ ನಿನಗ ಏಂತಿ ಸಿಟ್ಟಾದ್ರೆ ಬಾಂಡೆ ತಿಕ್ಕಿ ಸಮಾಧಾನ ಮಾಡ ಅನ್ನುವಂಥ ಗಂಡ ನಿನ್ನ ಗಂಡನೇ ಇರ್ಬೇಕು ಪ್ರಪಂಚದಾಗ ಏನು ಮಾಡ್ಬೇಕು ಬಿಡವ ಪುಣ್ಯ ಮಾಡ್ಯಾನ ನನ್ನಂಥ ಗಂಡನ ಪಡ್ಯಾಕ ಬಂಗಾರದಂಥ ಗಂಡ ಬಂಗಾರ 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 ತುಕುಡಿ ನನ್ನ ಗಂಡ ನನ್ನ ಗಂಡಗೆ ಮಾಡ್ತೇನೆ ತಡಿ ಇವತ್ತು ನನ್ನ ಗಂಡಗೂ ಬಾಂಡೆ ತಿಕ್ಕಂತಾನೆ ಬಿಡೋದಲ್ಲ ಇವತ್ತು ಮಾತ್ರ ಬಿಡೋದಲ್ಲ ಅಲ್ಲ ಗಿರ್ಜಿ ನಮ್ಮನ್ನೊಂದು ಮಾತು ಕರೆದಿಲ್ಲಲ್ಲೇ ಹಣ್ಣಿಡಾಕ ಶಾಂತಕ್ಕೆ ಬಾರಿ ಕಲ್ತಾಳ ಬಿಡು ತನಗೆ ಬೇಕಾದ್ರೆ ನಟ್ಟ ಕರಿತಾಳ ಮತ್ತೆ ಯಾರ್ಯಾರು ಕರೆಯೋದಿಲ್ಲಕ್ಕಿ ಒಂಚೂರು ಕರೆದ್ರೆ ಏನಾಕತಿ ಕರೆದ್ರೆ ನಾವು ಒಂಚೂರು ಖುಷಿ ಪಡ್ತೇವಿಲ್ಲ ಭಾರಿ ಆತವ ಇದು ತೀರ ಅಲ್ಲ ಕರಿಬೇಕು ಮನುಷ್ಯ ಒಂದಿಟ್ಟು ಹಣ್ಣಿಡಾಕದು ಇಂಥವು ಕರೆಯಂಗಿಲ್ಲ ಅಂತಂದ್ರೆ ಏನು ಹೇಳ್ಬೇಕು ಇದಕ್ಕೆ ಯಾ ಸಂಕ್ಷಿಪ್ತ ಮಾಡ್ಯಾರ ಅವ್ರೇನು ಜೋರ್ದಾರ್ ಮಾಡಿದ್ದಿಲ್ಲ ಸಂಕ್ಷಿಪ್ತ ಮಾಡ್ಯಾರ ಪಾಪ ನೀನು ಶಾತಕ್ಕನ್ ಗೆಳತಿಯಲ್ಲ ಎಲ್ಲಿ ಬಿಟ್ಟು ಕೊಡ್ತಿ ಹೇಳು ಯವ್ವ ಅರ್ಬಿ ಹೋಗಿ ತೆಗಿರೇವ ನಿಮ್ಮ ಕೊಟ್ಟು ಮಾತಾಡ್ಕೊ ಕೂತ್ರಿ ಇಲ್ಲ ಕುಂದ್ರದಕ್ಕತ್ ನಾನು ಓ ಅಲ್ಲಪ್ಪಾಜಿ ಅದು ನಿಮಗೆ ಬೇಕಾ ಏನಪ್ಪ ನೀವು ಅದನ್ನು ಮಾಡ್ತೀನಿ ಅಂದರೆ ಮುಂದೆ ಹೆಂಗೆ ಜೀವನ ಸಾಕವ ನನಗೆ ಗಿರಣಿ ಐತಿ ಆಮೇಲೆ ಗಿರಣಿ ಒಳಗೆ ಪುಡ್ಗಾಸ್ ಊರಾಗ ಸಾಕು ನಮ್ಮ ಜೀವನಕ್ಕೆ ನಾವೇನು ದಿನ ಹೋಟೆಲ್ಗೆ ಹೋಗಿ ತಿಂತೀವ ಏನು ಬೇರೆ ಏನಾರ ಖರ್ಚು ವೆಚ್ಚ ನಮ್ಗೆ ಏನಾರ ತಲೆ ಮ್ಯಾಗ ಐತೆ ಅನ್ನಂಗಿಲ್ಲ ಏನಿಲ್ಲ 2 ಹೆಣ್ಮಕ್ಳನ್ನ ದಡ ಸೇರಿಸಿದ್ರೆ ಮುಗೀತು ಹೌದಿಲ್ಲ ಈಗ ಇನ್ನೊಂದು ಎಕರೆ ಹೊಲ ಐತಿ ಬೆಳ್ಕೊಂಡು ತಿನ್ನಕ್ಕೆಲ್ಲ ಅದ್ರಾಗೆ ಉಪ್ಪು ಒಂದು ಎಣ್ಣೆ ಅಷ್ಟು ಕೊಳ್ಳಬೇಕಷ್ಟೇ ಉಳಿದಿದ್ದೆಲ್ಲ ಆದಷ್ಟು ಮನೆಗೆ ಎಷ್ಟು ಬೇಕು ಎಲ್ಲ ಅಲ್ಲೇ ಬೆಳ್ಕೊಂಡು ತಿನ್ನೋಣ ಅಂತ ತೀರ್ಮಾನ ಮಾಡಿ ಅಲ್ಲಿ ಬೆಳ್ಕೊಂತ ಅದೀವಿ ಈಗ ಹೌದಾ ಕೈ ಖರ್ಚಿಗೆ ಅಂತಂದ್ರೆ ಈಗ ಗಿರಣಿಯಿಂದ ಬರ್ತೈತೆ ರೊಕ್ಕ ಊಟ ಹೊಲ ಮಾರಿದ್ರು ಈಗ ನಮ್ಗೆ ಪೂರ್ತಿ ರೊಕ್ಕ ಏನು ಖರ್ಚಾಗಲ್ಲ ಹೊಲ ಎಷ್ಟು ರೇಟಿಗೆ ಹೋಗತಿ ಒಂಚೂರು ವಿಚಾರಿಸಿ ಅದು ಒಂದು 8ರಿಂದ 10 ಲಕ್ಷ ರೂಪಾಯಿ ನನ್ನ ಮಗಳ ಮದ್ವೆಗೆ ಹೋಗತಿ ಹೋತಂದ್ರೆ ಉಳಿದಿದ್ದನ್ನ ಬ್ಯಾಂಕ್ನ್ಯಾಗ ಇಟ್ಕೊಂಡು ನಮಗೆ ಒಟ್ಟು ಕೈ ಖರ್ಚಿಗೆ ಏಟೇಟ್ಬೇಕು ಅಷ್ಟಷ್ಟು ಬಳಸ್ಕೊಂತ ಮಾಡೋಣ ಅಂತ ಏನಂತೀಯ ಅಪ್ಪ ನನಗೆ ನೀವು ಚಂದಿದ್ರೆ ಅಷ್ಟೇ ಸಾಕು
ಚಂದ ಇರೋ ಪ್ರಶ್ನೆ ಅಲ್ವಾ. ಈಗ ನಿನಗೆ ಅನ್ಸಲ್ಲ, ಆದ್ರೂ ನಾನು ಹೇಳ್ತೀನಿ. ಈಗ ನಿನ್ ಮದ್ವಿ ಅಂತರೂ ಎಲ್ಲ ಖರ್ಚು ನಿಮ್ಮ ಮಾವಾರ ಹಾಕೊಂಡಾರ, ಪ್ರತಿಯೊಂದು ನಿಮ್ಮ ಮಾವಾರೇ ಮಾಡಿದ್ರು. ಏನು ಈಗ ಕುಬ್ಸು ಸತಿಗೆ ಅವರೇ ಹೆಚ್ಚು ಮಾಡ್ಯಾರ, ಅವರೇ ಮಾಡಿದ್ದು ಹೇಳ್ಬೇಕನ್ಲಕ್ಕಂತ ನಾನೇನ್ ಮಾಡೀನಿ, ಎಲ್ಲ ಅವರೇ ಮಾಡ್ಕೊಂಡು. ಈಗ ಸಣ್ಣ ಮಗಳಿಗೆ ಮಾತ್ರ ನಮ್ಮಪ್ಪ ಇಷ್ಟು ರೊಕ್ಕ ಖರ್ಚು ಮಾಡಕತ್ತ, ನನಗೇನು ಖರ್ಚೇ ಮಾಡ್ಲಿಲ್ಲ ನಮ್ಮಪ್ಪ ಅಂತ ನಿನಗೆ ಅನ್ನಿಸ್ಬಾರ್ದಲ್ವ. ಅಲ್ಲ, ನೀನು ಅನ್ಕೊಳಂಗಿಲ್ಲ, ನನಗೆ ಗೊತ್ತು ನನ್ನ ಮಗಳು ನೀ ಹಂಗೆ ಅನ್ಕೊಳಂಗಿಲ್ಲ, ಆದ್ರೆ ನನ್ನ ಮನ್ಸಿಗಾರ ಅನಿಸ್ತತಲ್ಲ. ಅದಕ್ಕೆ ಹೊಲ 25 ಲಕ್ಷಕ್ಕೆ ಹೋಗ್ತೀವೋ ಒಂದು 30 ಲಕ್ಷಕ್ಕೆ ಹೋಗ್ತೀವೋ ನನಗೆ ಗೊತ್ತಿಲ್ಲ, ಅದನ್ನ ವಿಚಾರಿಸ್ತೇನೆ ನಾನು. ಏನು ಕೆಂಪು ಮಣ್ಣಿಂದ ಐತೆ ನಮ್ದೇನು ಹೊಲ ಎಷ್ಟಕ್ಕೆ ಹೋಗೈತಿ ವಿಚಾರಿಸಿ, ಬಗಾನ 25ಕ್ಕೆ ಹೋದ್ರೆ ನಿನಗೊಂದು 10 ಲಕ್ಷ ಇಟ್ಕೋ, ನನ್ನ ಮಗಳಿಗೆ ಒಂದು 10 ಲಕ್ಷ ಖರ್ಚು ಮಾಡ್ತೀನಿ, 5 ಲಕ್ಷ ನಿಮ್ಮವ್ವ ನಾನು ಇಬ್ಬರು ಹೆಸರಿಗೆ ಇಟ್ಕೋತೀವಿ, ದವಾಖಾನಿ ಖರ್ಚಿಗಿರ್ಲಿ, ಅದು ಕಾರ ತಿನ್ನಾಕ ಉಣ್ಣಾಕ ಬೇಕಾಕತಿ. ಬಗಾನ 30ಕ್ಕೆ ಹೋದ್ರೆ ನೀವಿಬ್ರು 10 ತಗೋರಿ, ನಮ್ಗೆ 10 ಉಳಿತೈತಿ. ಏನಂತೀರಿ? ಅಪ್ಪ ನೀ ಹಿಂಗೆ ಯೋಚನೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಬೇಡಪ್ಪ, ನಂಗೆ 1 ರೂಪಾಯಿ ಬೇಡ. ದೇವ್ರ ಪುಣ್ಯದಿಂದ ಒಳ್ಳೆ ಮನಿನೇ ಸೇರೇನಿ. ನನಗೆ ತಂದಿಕ್ಕಿಂತ ಹೆಚ್ಚು ನಮ್ಮ ಮಾವಾರ ನೋಡ್ಕೋತಾರ, ಅತ್ತೆ ಅಂತರೂ ತಾಯಿಕ್ಕಿಂತ ಹೆಚ್ಚದಾರ, ಗಂಡ ಅಂತರೂ ಬಿಡು ತಂದಿನೂ ತಾಯಿನ ತವ್ರ ಮನೆ ಮರ್ಸೋ ಅಷ್ಟು ಪ್ರೀತಿಯಿಂದ ನೋಡ್ಕೊತಾನೆ. ನಂಗೆ ಏನು ಬೇಕಪ್ಪ, ಎಲ್ಲ ಐತಿ, ನಂಗೆ ಏನೂ ಬೇಡ, ನೀವೇ ಇಟ್ಕೋರಿ. ಏನು ನಿಂದು 1 ರೂಪಾಯಿ ನಾ ತೊಗೊಂಡು ಬಂದೆ ಅಂದರೂ ನನ್ನ ನಿಮ್ಮ ಮನೆ ಒಳಗೆ ಸುಂಬಿಡಂಗಿಲ್ಲ. ಆಮೇಲೆ ನನಗೆ ಅದನ್ನು ತೊಗೊಳ್ಳೋ ಮನಸ್ಸು ಇಲ್ಲ, ಅದನ್ನು ನೀವೇ ಇಟ್ಕೋರಿ. ಆಯ್ತಪ್ಪ, ನೀವು ಯಾವತ್ತು ಹೇಳ್ತೀರಿ ಅವತ್ತು ಬಂದು ನಾನು ಸಹಿ ಹಾಕ್ತೇನೆ. ಒಂದು ಮಾತು ನಿನ್ನ ಗಂಡಿಗೂ ಹೇಳ್ಬೇಕಲ್ವಾ? ಅಪ್ಪ ಇನ್ನು ಈ ವಿಚಾರದ ಬಗ್ಗೆ ಮಾತಬೇಡ, ಈಗ ಫೋನ್ ಇಡು, ನಾನು ಆಮೇಲೆ ಮಾತಾಡ್ತೇನಪ್ಪ. ಏನಾತ? ಅಪ್ಪಾಜಿ ಲಕ್ಷ್ಮಿ ಮದ್ವೆಗೆ 1 ಎಕರೆ ಹೊಲ ಮಾರೋಣ ಅಂತ ವಿಚಾರ ಮಾಡ್ಯಾರಂತ. 1 ಎಕರೆ ಹೊಲ ಮಾರೋಣ, ಅದ್ರೊಳಗೆ ಮತ್ತೀಗ ಸಣ್ಣ ಮಗಳಿಗೆ ಹೊಲ ಮಾರಿ ಇಷ್ಟೆಲ್ಲ ಖರ್ಚು ಮಾಡತ್ತೀನಿ, ನಿನಗೇನು ಮಾಡಲಿಲ್ಲ ಅಂತ ನಿನ್ನ ಮನ್ಸಿಗೆ ಅನ್ಸೋದು ಬೇಡಲ್ವಾ? ಅದಕ್ಕೆ ನೀ 10 ಲಕ್ಷ ತಗೋ, ಆಕಿಗೆ 10 ಲಕ್ಷ ಖರ್ಚಾಕತಿ, ಉಳಿದಿದ್ದು 5 ಲಕ್ಷ ಉಳಿತೈತೆ, 8 ಉಳಿತೈತೆ, ಅದು ನಮ್ಮ ಜೀವನಕ್ಕೆ ಬ್ಯಾಂಕ್ನಾಗ ಇಟ್ಕೋತೀವಿ ಅನ್ನಕತ್ತಾರ. ನಾ ಅಂದೆ 1 ರೂಪಾಯಿ ಬೇಡ, ನೀವೇ ಇಟ್ಕೋರಿ, ಆಕೆ ಮದ್ವೆ ಮಾಡಿರಿ. ಮತ್ತು ಈಗ ಮಾತಾಡಿದ್ದೆಲ್ಲ ನಿಮಗೆ ಗೊತ್ತಲ್ಲ, ಇಷ್ಟೆಲ್ಲ ಈಗ ಚಂದ ನೋಡ್ಕೊಳಕ್ಕೆ, ಇಷ್ಟೆಲ್ಲ ಚಂದ ಇದ್ಮೇಲೆ ನಂಗೆ ಯಾಕೆ ಬೇಕು, ದುಡ್ಡು ಬೇಡ ಅಂತ ಹೇಳಿದೆ. ಏನಂತೀರಿ? ಛೇ ಪಾಪ, ಒಳ್ಳೆ ಕೆಲಸನೇ ಮಾಡಿದ್ರು. ಅದು ಒಳ್ಳೆ ಕೆಲಸ ನೀನು ಮಾಡಿದಿ. ಆದರೆ ಪಾಪ ಅವ್ರು ಹೊಲ ಮಾರಿದ್ರೆ ಮುಂದೆ ಅವ್ರ ಜೀವನಕ್ಕೆ ನಾನೇನಾರು ಸಹಾಯ ಮಾಡ್ಬೋದಿತ್ತಾ? ಬೇಡ್ರಿ, ಅಪ್ಪಾಜಿ ಖಂಡಿತವಾಗಿ ಹೇಳೈತಿ. ರೊಕ್ಕದ ವಿಚಾರವಾಗಿ ನಿನ್ನ ಗಂಡಾತು ನೀನಾತು ನಮ್ಗೆ ಈ ಸಲ ಏನು ಬೇಡವಾ, ಪಾಪ ಇಷ್ಟೆಲ್ಲ ಅವ್ರು ಮಾಡ್ಯಾರ ಅಷ್ಟೇ ಸಾಕು, ಇನ್ನು ಬೇಡ, ಲಕ್ಷ್ಮಿ ಮದ್ವಿದು ಏನೇ ಖರ್ಚು 1 ರೂಪಾಯಿ ಇದ್ದರೂ ನಾನೇ ನೋಡ್ಕೋತೀನಿ ಅಂತ ಹೇಳೈತಿ. ಅಷ್ಟು ಅಂದ ಮೇಲೂ ನಾವು ಅದನ್ನು ಕೇಳೋದು ಸರಿಯಲ್ಲ ರೀ, ಬೇಡ. ಸರಿ, ಒಟ್ಟು ನಾ ಹೇಳ್ತಾನಲ್ಲ, 1 ರೂಪಾಯಿ ಇಸ್ಕೊಬೇಡ, ಸೈನ್ ಮಾಡಕ್ಕೆ ಅವ್ರು ಯಾವತ್ತು ಕರೀತಾರೆ ಅವತ್ತು ಸೈನ್ ಮಾಡಿ ಬಂದರೆ ಆತ. ಏನಂತೆ? ಹ್ಞೂ ರೀ. ಅಲ್ಲ, ನಿಮ್ಮಪ್ಪ ನೆನಪಿಗಂತ ಬಿಟ್ಟೋಗಿರೋದು ಮಗ್ಗಂತ 2 ಎಕರೆ ಹೊಲ, ಇದೊಂದು ಮನೆ, ಇದ್ರಾಗ ಮಾರ್ತೀನಿ ಅಂದ್ರೆ ಅಪ್ಪ ಹೆಂಗಂತ ನನ್ನ ಗಂಡನ ಆಸ್ತಿಲ್ಲ ಅದು. ಅಲ್ಬೇವ, ನೀನೀಗ ಮಾರ್ತೀನಿ ಅಂದಿಲ್ಲ, ನಾನೇನು ನನ್ನ ಸ್ವಂತಕ್ಕಾಗಿ ಸುಮ್ಮನೆ ಏನೋ ಒಂದು ವಿಚಾರಕ್ಕೆ ಮಾರಿ ಹಾಳು ಮಾಡ್ಬೇಕಂತದೇನೆ. ಮೊಮ್ಮಗಳ ಲಗ್ನ ಅಲ್ಲ ಅನ್ಬೇ, ಒಂದು ಒಳ್ಳೆ ಮನೆ ಸೇರ್ಲಿ ಅನ್ನೋದಿಲ್ಲ ನವ ನಂಗಾರ ನಿನಗೆ ಅನಿವಾರ್ಯ ಆಗೈತಿ ಬೇ. ಅದಕ್ಕೆ ಏನ ಲಗ್ನಕ್ಕೆ ಅವರ ಮಾರಂದಾರ? ಅಲ್ಲ ಅಲ್ಲ, ಲಗ್ನದ ಸಂಬಂಧ ಮಾರ್ತೀವಿ ಅಂತದಾರ. ಹೌದಾ? ಆತ್ ಬಿಡಪ್ಪ, ಮತ್ತೇನು ಮಾಡೋದು, ಮತ್ತೇನು ಹೇಳೋದೈತಿ. ಆತ್, ತಿಳ್ದಂಗೆ ಮಾಡ್ರಿ, ಎಲ್ಲರೂ ಶಾಣೆ ಇದ್ದಾರ ಅದಿರಿ. ನಮ್ಗೇನು ತಿಳಿದೈತಪ್ಪ, ಏಟ್ ತಿಳಿದೈತಿ, ಹೌದಿಲ್ಲ? ನೀವೆಲ್ಲ ಶಾಣೆ ಇದ್ದಾರ ಅದಿರಿ, ಏನಾರ ಒಂದು ವಿಚಾರ ಮಾಡ್ರಿ. ಏನ್ರಿ ಈಗ ಹೊಲ ಮಾರಿ ಮದ್ವಿ ಆಯ್ತು ಬಿಡ್ರಿ, ಮತ್ತೇನು ಮಾಡೋದು, ರೊಕ್ಕನೇ ಇಲ್ಲ ಅಂದಮೇಲೆ, ಹೌದಿಲ್ಲ? ಹೊಲನ ಮಾರಿ ಮತ್ತೇನು ಮಾಡೋದು. ಯಾಕೋ ಮನಸ್ಸೇ ಸಮಾಧಾನ ಇಲ್ರಿ, ಒಪ್ಪವಲ್ತ. ಎಲ್ಲ ಒಪ್ಪಿಸ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಎಷ್ಟು ರೊಕ್ಕಕ್ಕೆ ಹೋಗತಿ ಏನು ಎತ್ತ ವಿಚಾರಿಸ್ರಿ. ಹಂಗೆ ಪಾರ್ವತಿಗೆ ಒಂದು ಫೋನ್ ಮಾಡಿ ಹೇಳ್ರಿ. ಹೇಳೇನಿ, ದಾರ್ಯಾಗ ಬರ್ತಾನೆ ಪಾರ್ವತಿ ಕೂಟ್ ಮಾತಾಡಿದೆ. 1 ರೂಪಾಯಿ ಬೇಡಪ್ಪ ನಿಮ್ದು, ನನಗೆ ಸಹಿ ಮಾಡೋಕೆ ಎಲ್ಲಿ ಕರಿತೀರಿ, ಯಾವಾಗ ಕರಿತೀರಿ ಅವಾಗ ಬಂದು ಸಹಿ ಮಾಡ್ತೀನಿ ಅಷ್ಟೇ, ಏನು ಬೇಡ ಅಂತ ಅಂದ್ಲು. ಓ ಹೌದಾ? ಹಂಗಾರ್ದಂತ ಮಗಳು. ಆಯ್ತು ಬಿಡ್ರಿ, ಮತ್ತೆ ಆಕಿನ ಹಂಗೆ ಅಂದಾಳ ಅಂದಮೇಲೆ ಮತ್ತೇನು. ಸರಿ, ಹಂಗಾರ ನಾ ಈ ವಿಚಾರನ ಹೋಗಿ ಅವ್ರಿಗೆ ಮುಟ್ಟಿಸ್ತೇನೆ. ಅವ್ರ ತಗೋತಾರ ಏನ, ಎಷ್ಟು ರೊಕ್ಕ ತಗೋತಾರ, ಎಷ್ಟು ನಡೀತಾ ಐತಿ ಇಲ್ಲಿ ರೇಟ್ ಅಂತನೂ ನನಗೂ ಗೊತ್ತಿಲ್ಲ. ಒಂದು 4 ಮಂದಿ ವಿಚಾರಿಸಿ ಹೋಗಿ ಹೇಳ್ತೇನೆ ಯಾವ ರೇಟ್ ಇಲ್ಲಿ ಎಷ್ಟು ನಡೀತಾ ಐತಿ ಈಗ ಅಂತೇಳಿ. ಸರಿ, ಹಂಗೆ ಮಾಡ್ರಿ.